ಆ ಚಾರು ಬೆಂಕಿ ಹಚ್ಕೊಂಡ್ರೆ ಅಣ್ಣ ಯಾಕೆ ನೋಡಕ್ ಹೋಗ್ಬೇಕು? ನನಗಿದು ಇಷ್ಟ ಆಗ್ತಿಲ್ಲ ಅಜ್ಜಿ. ಹೇಗಾದರೂ ಮಾವ ಹೋಗ್ದಿರೋ ಹಾಗೆ ತಡೀರಿ. ಅವರು ಒಳ್ಳೇದು ಮಾಡೋದಕ್ಕೆ ಹೋದ್ರು ಮೋಸ ಮಾಡ್ದ, ಅದಕ್ಕೆ ಬಂದಿದ್ದಾರೆ ಅಂತಾರೆ. ಒಂದ್ಸಲ ಯೋಚಿಸ್ ನೋಡಿ. ಅಮ್ಮ, ಅಣ್ಣನ್ ಹೇಗಾದ್ರೂ ತಡಿಯಮ್ಮ. ಅವರು ಸಾಮಾನ್ಯ ಮನುಷ್ಯರಲ್ಲ, ಎಷ್ಟು ಕೀಳ್ಮಟ್ಟಕ್ಕಾದ್ರೂ ಇಳಿತಾರೆ. ರಾಜು, ಏನೋ ಇದು? ಏನಾಯ್ತಮ್ಮ? ಆಸ್ಪತ್ರೆಯಲ್ಲಿರೋ ಚಾರು ನೋಡಕ್ಕೆ ನೀನ್ ಹೋಗ್ತಿದ್ಯಲ್ಲ? ಅಣ್ಣ, ಇದನ್ನೆಲ್ಲ ಅವಳು ಬೇಕು ಅಂತಾನೆ ತಾನೇ ಮಾಡ್ತಿರೋದು. ಹೌದು ಅಣ್ಣ. ಈಗ ನೀವು ಜಾನಕಿ ಅವರು ಅಲ್ಲಿಗೆ ಹೋದ್ರು, ಅಲ್ಲಿ ಅವಳೇನು ಕುತಂತ್ರ ಮಾಡ್ತಾಳೋ ಏನೋ. ಕರೆಕ್ಟೇ ಅಣ್ಣ. ನಾನು ಅವ್ರ ಮನೆಗೆ ಹೋಗಿದ್ದಕ್ಕೆ ಇಷ್ಟು ದೊಡ್ಡ ಆಪಾದನೆ ತಲೆ ಮೇಲೆ ಹಾಕಿದ್ದಾರೆ. ಭಾನುರೇ, ಆ ಚಾರು ಅಷ್ಟು ಒಳ್ಳೆ ಅಂತ ಅರ್ಥ ಆಯ್ತಲ್ವಾ? ಈ ಟೈಮಲ್ಲಿ ಹೋಗೋದು ನಮ್ಗೆ ಒಳ್ಳೇದಲ್ವೇನು? ಮಾವ, ಒಂದ್ಸಲ ಯೋಚನೆ ಮಾಡಿ. ಹೌದು ದೊಡ್ಡಪ್ಪ, ನಾವು ಸುಮ್ಮನಾದ್ರೇ ಬೆಟರ್ ಅನ್ಸುತ್ತೆ. ನಂಗೂ ಹಾಗೆ ಅನಿಸ್ತಿದೆ ಭಾವನವ್ರೆ. ನೀನು ಏನಾದ್ರೂ ಹೇಳ್ಬೇಕಾ ಜಾನಕಿ? ನೀವು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನಾನು ತಡಿಬೇಕು ಅನ್ನೋ ನಿರ್ಧಾರನ ಬದಲಾಯಿಸ್ಕೊಂಡ್ಬಿಟ್ಟೆ. ಏನೇ ಆದ್ರೂ ಚಾರು ತಪ್ಪು ನಿರ್ಧಾರನ ತಗೊಂಡಿರ್ಬೋದು, ಆದ್ರೆ ನೀವು ಅಲ್ಲಿಗೆ ಹೋಗ್ಬೇಕು ಅನ್ನೋ ನಿರ್ಧಾರ ತಗೊಂಡ್ಮೇಲೆ ಅದರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸ್ತಿದೆ. ತಪ್ಪಿರೋದು ಇಲ್ಲ. ನನ್ ಮಾತು ಕೇಳಿಲ್ಲ ಅಂದ್ರು ನೀನ್ ಹೇಳಿದ್ದಾದ್ರೂ ಕೇಳ್ತಾನೆ ಅನ್ಕೊಂಡ್ರೆ ನೀನ್ ರಾಜು ಮಾತನ್ನೇ ಸಮರ್ಥಿಸ್ತಾ ಇದೆಯಲ್ಲೇ. ಆ ಚಾರು ಇದನ್ನೆಲ್ಲ ಸಂಚ್ ಹಾಕಿ ಮಾಡಿದಾಳೆ ಅಂತ ರಾಜು ಹೇಳದ್ನಲ್ಲ.